ನಮಸ್ಕಾರ ವೀಕ್ಷಕರೇ, ಅಗ್ರಿ ಲೈನ್ಗೆ ನಿಮಗೆ ಸ್ವಾಗತ. ವಿಡಿಯೋ ನೋಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳ ಪೋಷಕರೇ, ಪಾಲಕರೇ, ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ಅದ. ಯಾಕಂತಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ BVSC ವೆಟರ್ನರಿ, BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಆನಂತರ ರಿಮೈನಿಂಗ್ ಆಗಿರ್ತಕ್ಕಂಥ ಎಲ್ಲ ಫಾರ್ಮ್ ಸೈನ್ಸ್ ಕೋರ್ಸ್ಗಳನ್ನು ಸೇರಲಿಕ್ಕೆ ರೈತರ ಮಕ್ಕಳಾದಲ್ಲಿ ಅಗ್ರಿಕಲ್ಚರಿಸ್ಟ್ ಕೋಟಾ ಅನ್ನೋದು ಇರ್ತದೆ. ಆ ಕೋಟಾಗೆ ಯಾರ್ಯಾರು ಎಲಿಜಿಬಲ್ ಇರ್ತೀರಿ, ಎಲಿಜಿಬಲ್ ಆದವರಿಗೆ ಯಾವ ಥರ ರ್ಯಾಂಕಿಂಗನ್ನು ಕೊಡ್ತಾರೆ, ಆಮೇಲೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನೋಡೋದಾದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಟ್ರೈನಿಂಗ್ ಅಗ್ರಿಲೈನ್ ಧಾರವಾಡದಿಂದ ಸುಮಾರು 15 ವರ್ಷದಿಂದ ಕರ್ನಾಟಕದಲ್ಲಿ ನಾನು ಕೊಡ್ತಾ ಇದ್ದೀನಿ. ಯಾರಿಗಾದರೂ 2026ನೇ ಇಸ್ವಿಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಬೇಕಂತಂದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೊದಲನೇ ಒಂದು ಬ್ಯಾಚ್ ನಮ್ಮದು ಏಪ್ರಿಲ್ 26ಕ್ಕೆ ಸ್ಟಾರ್ಟ್ ಆಗ್ತೈತೆ. ಅಂದರೆ ಇಮ್ಮಿಡಿಯೇಟ್ಲಿ ಆಫ್ಟರ್ ಯುವರ್ PUC ಇದು CET ಎಕ್ಸಾಮ್ ಆದ ನಂತರ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತೈತಿ. ಧಾರವಾಡದಲ್ಲಿ ಗುರುಕುಲ್ ಕರಿಯರ್ ಅಕಾಡೆಮಿ ಧಾರವಾಡದಲ್ಲಿ ಮೊದಲನೇ ಬ್ಯಾಚ್ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಕೆಲವೊಬ್ಬರು ನೀಟ್ ಸಂಬಂಧ ಪ್ರಿಪೇರ್ ಆಗ್ತಿರ್ತಿರಲ್ಲ, ನೀಟ್ ಎಕ್ಸಾಮ್ ಆದ ನಂತರ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗ್ತೈತಿ. ಎಷ್ಟೇ ಗ್ಯಾಪ್ ಇರಲಿ, ಅದು 3 to 4 days ಗ್ಯಾಪ್ ಇದ್ದರೂ ಕೂಡ ಆ ಒಂದು 4 daysಲ್ಲಿ ಕೂಡ ನಿಮ್ಗೊಂದು ಉತ್ತಮವಾದಂಥ ಒಂದು ಸ್ಕೋರ್ ಬರೋ ಥರ ನಾನು ಪ್ರಿಪ್ರೇಷನ್ ಮಾಡಿಸ್ತೇನೆ. ಓಕೆ, ವಿ ಆರ್ ನಂಬರ್ 1 ಇನ್ ಕರ್ನಾಟಕ ಆ್ಯಂಡ್ ವಿ ಆರ್ ದ ಫಸ್ಟ್ ಇನ್ ಕರ್ನಾಟಕ ಆಲ್ಸೋ ಸಿನ್ಸ್ 2010. ಆನಂತರ ನಮ್ಮ ಹತ್ರ ನಮ್ಮದೇ ಆದ ಒಂದು ಬುಕ್ ಇದೆ, ಆನ್ಲೈನ್ ಆ್ಯಪ್ ಕೂಡ ಇದೆ, ಎಲ್ಲ ಪ್ರತಿಯೊಂದು ಇದೆ. ಆಮೇಲೆ ಐ ಆಮ್ ಪ್ರೌಡ್ಲಿ ಅಸೋಸಿಯೇಟೆಡ್ ವಿತ್ ಸೋ ಮೆನಿ ಟಾಪ್ PU ಕಾಲೇಜಸ್ ಇನ್ ಕರ್ನಾಟಕ. ಕೆಲವೊಂದನ್ನು ಲಿಸ್ಟ್ ಮಾಡಿದ್ದೀನಿ ನಾನು. ಇಲ್ಲಿ ಆಳ್ವಾಸ್ ಕಾಲೇಜು, ಕ್ರಿಯೇಟಿವ್ ಕಾಲೇಜು, ಆನಂತರ ತ್ರಿಷಾ ಕಾಲೇಜು, SDM ಕಾಲೇಜು, ಎಕ್ಸೆಲ್ ಕಾಲೇಜು, HKS ಕಾಲೇಜು, ಆನಂತರ ಸಿದ್ಧಗಂಗಾ ಕಾಲೇಜು, MBPU ಕಾಲೇಜು, ಆನಂತರ ತುಂಗಳ ಕಾಲೇಜು. ಸುಮಾರು ಕಾಲೇಜ್ಗಳಲ್ಲಿ ನಾನು ಪರ್ಸ್ನಲಿ ಹೋಗಿ ಕ್ಲಾಸಸ್ಸನ್ನು ಮಾಡ್ತಾಯಿದ್ದೀನಿ, ಲಾಂಗ್ ಟರ್ಮ್ ಕ್ಲಾಸಸ್ಸು. ಅಥವಾ ನಿಮಗೆ ಬೇಕಂತಂದರೆ ಬೇರೆ ಯಾವುದಾದ್ರೂ ಕಾಲೇಜ್ದವ್ರು ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ನಿಮಗೂ ಕೂಡ ಉತ್ತಮವಾದ ಒಂದು ಸ್ಟ್ರೆಂತ್ ನಿಮ್ಮ ಕಾಲೇಜಲ್ಲಿ ಇದ್ದರೆ ಇನ್ ಕ್ಯಾಂಪಸ್ ಆಗಿರ್ತಕ್ಕಂಥ ಟ್ರೈನಿಂಗನ್ನು ನಮ್ಮ ಕಡೆಯಿಂದ ಮಾಡಿ ಕೊಡ್ತೀವಿ. ಇದು ಒಂದು. ಆಮೇಲೆ ಕೆಲವರಿಗೆ ಸರ್ ನಮಗೆ ಕ್ಲಾಸಸ್ಸಿಗೆ ಬರೋಕ್ಕಾಗೋದಿಲ್ಲ ಅಂತಂದ್ರೆ ಇಲ್ಲೊಂದು ಬುಕ್ ಇದೆ ನೋಡಿರಿ, ವೆರಿ ಗುಡ್ ಬುಕ್. ಆಲ್ಮೋಸ್ಟ್ 99% ಆಫ್ ಕ್ವಶನ್ಸ್ ಇದೇ ಬುಕ್ಕಿಂದನೇ ಬರ್ತದೆ. ಆ್ಯಂಡ್ ದಿಸ್ ಈಸ್ ದ ಓನ್ಲಿ ಬುಕ್ ಅವೈಲೇಬಲ್ ಇನ್ ಕರ್ನಾಟಕ, ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಅನ್ನುವಂಥದ್ದು. ಈ ಬುಕ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಲಾಸ್ಟ್ ಇಯರ್ ಕೆಲವೊಂದು ಕ್ವಶನ್ಸ್ನ ತೊಗೊಂಡ್ಬಿಟ್ಟು ಈ ಬುಕ್ಕಿಂದ ಯಾವ ಪೇಜಿಂದ ನಿಮ್ಗೆ ಕ್ವಶನ್ಸ್ ಬಂದಿದ್ದಾವೆ, ಔಟ್ ಆಫ್ 50 ಕ್ವಶನ್ ಎಷ್ಟು ಕ್ವಶನ್ಸ್ ಈ ಬುಕ್ಕಿಂದ ಬಂದಿದೆ ಅನ್ನೋದನ್ನು ಅಲ್ಲಿ ಮೇಕ್ ಒನ್ ಮೋರ್ ವಿಡಿಯೋ. ಆಮೇಲೆ ಈ ವರ್ಷಕ್ಕೆ ಮಾತ್ರ ಏನಂತಂದರೆ ಇದು 960 rupees ಇದೆ. ಬುಕ್ಕನ್ನು ಏನಾದರೂ ನೀವು ಪರ್ಚೇಸ್ ಮಾಡಿದ್ರೆ ನನ್ನದೇ ಆಗಿರ್ತಕ್ಕಂಥ ಆ್ಯಂಡ್ ಬೆಸ್ಟ್ ಇನ್ ಕರ್ನಾಟಕ ಆನ್ಲೈನ್ ಅಗ್ರಿ ಪ್ರಾಕ್ಟಿಕಲ್ದು ಕೋರ್ಸ್ ನಿಮಗೆ ಫ್ರೀಯಾಗಿ ಸಿಗ್ತದೆ. ಈ ವರ್ಷಕ್ಕೆ ಮಾತ್ರ, ನೆಕ್ಸ್ಟ್ ಇಯರ್ಗೆ ಇರೋದಿಲ್ಲ ಅದು, ಈ ವರ್ಷಕ್ಕೆ ಮಾತ್ರ. ಅದನ್ನು ಅರ್ಲಿಯರ್ ನಾವು 4,000ಕ್ಕೆ ಕೊಡ್ತಾಯಿದ್ವಿ ಸ್ಟೂಡೆಂಟ್ಸಿಗೆ, 4,000 ಬುಕ್ಕು ಎಲ್ಲ ಸೇರಿ 4,000 ಕೊಡ್ತಾಯಿದ್ವಿ. ಈ ವರ್ಷ ಬರೀ ನೀವು ಬುಕ್ ತೊಗೊಂಡ್ರೆ ಯು ವಿಲ್ ಗೆಟ್ ಅ ಫುಲ್ ಫ್ರೀ ಕೋರ್ಸ್. ನಮ್ಮದು ಆ್ಯಪ್ ಇದೆ, ಅಗ್ರಿಲೈನ್ ಆ್ಯಪ್ ಅದ, ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಕೂಡ ನೀವು ಬುಕ್ಕನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ಹೆಂಗೆ ಪರ್ಚೇಸ್ ಮಾಡಬೇಕು, ಎಲ್ಲೆಲ್ಲಿ ಅವೈಲೇಬಲ್ ಇದೆ ಅನ್ನೋದನ್ನು ಹೇಳಿ ಕೊಡ್ತೇನೆ. ಓಕೆ, ಈಗ ನಮ್ಮ ಮೇನ್ ಟಾಪಿಕ್ ಏನಿದೆ, ಅಗ್ರಿಕಲ್ಚರಿಸ್ಟ್ ಕೋಟಾ. ಯಾರ್ಯಾರು ಅಗ್ರಿಕಲ್ಚರಿಸ್ಟ್ ಕೋಟಾಕ್ಕೆ ಅಪ್ಲಿಕೇಬಲ್ ಆಗ್ತೀರಿ ಅನ್ನೋದನ್ನು ಇದರಲ್ಲಿ ನೋಡೋಣ. ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಆಲ್ರೆಡಿ ಸಾಕಷ್ಟು ಜನ ಅಪ್ಲೈ ಮಾಡಿದ್ದೀರಿ ಅಥವಾ ಕೆಲವೊಬ್ರು ಮಾಡ್ತಾಯಿದ್ದೀರಿ. ಇಲ್ಲೇನಿಲ್ಲ, ಒಂದೇದೇನಂತಂದರೆ ಈ ಕೆಲವರಿಗೆ ಡೌಟ್ ಏನಿರ್ತೈತಿ, ಸರ್ ಅಗ್ರಿಕಲ್ಚರಿಸ್ಟ್ ಕೋಟಾ ಅಂದ್ರೆ ಲ್ಯಾಂಡ್ ಇರಬೇಕೇನು, ಎಷ್ಟು ಇರಬೇಕು ಲ್ಯಾಂಡ್ ಜಾಸ್ತಿ ಇರಬೇಕಾ, ಕಡಿಮೆ ಇರಬೇಕಾ, ಸ್ವಲ್ಪ ಇದ್ದರೆ ಆಗ್ತೈತು ಅಥವಾ ಯಾರ ಹೆಸರಿಗೆ ಇರಬೇಕು ಏನು ಅಂತೆಲ್ಲ ಇಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂತ. ಇಲ್ಲಿ ಟೋಟಲ್ 3 ಥರ ಫಾರ್ಮರ್ಸ್ ಬರ್ತಾರೆ. ಒಂದು ಫಾರ್ಮ್ ಲೇಬರ್ಸ್ ಕೂಡ ಅಪ್ಲಿಕೇಬಲ್ ಆಗ್ತೈತಿ, ಆನಂತರ ಫಾರ್ಮರ್ಸಿಗೆ ಅಪ್ಲಿಕೇಬಲ್ ಆಗ್ತೈತಿ. ಆಮೇಲೆ ಅದು ಮೇನ್ ಸೋರ್ಸ್ ಇಸ್ ಫ್ರಮ್ ಮೇನ್ ಇನ್ಕಮ್ ಏನು ಇರ್ತಿತ್ತಲ್ಲ ಅದು ಅಗ್ರಿಕಲ್ಚರಿಂದ ಬರ್ತಿತ್ತು ಅಂದರೆ ಅವರು ಕೂಡ ಎಲಿಜಿಬಲ್ ಆಗ್ತೀರಿ. ಫಾರ್ಮ್ ಲೇಬರ್ಸ್ ಅಂದರೆ ಯಾರು, ಈಗ ಬೇರೆದವ್ರ ಜಮೀನು ಇರ್ತೈತೆ, ಬೇರೆದವ್ರ ಜಮೀನಿನಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ಫಾರ್ಮ್ ಲೇಬರ್ಸ್ ಅಂತ ಕರೀತಾರೆ. ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಅವ್ರದ್ದು ಲ್ಯಾಂಡ್ ಇರಬೇಕಂತೇನಿಲ್ಲ, ಲ್ಯಾಂಡ್ ಇಲ್ಲದೇ ಬೇರೆಯವ್ರ ಭೂಮಿಯಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಎಲಿಜಿಬಲ್ ಆಗ್ತಾರೆ. ಅದು ಒಂದು, ಅವರೊಂದು ಕೃಷಿ ಕಾರ್ಮಿಕರ ದೃಢೀಕರಣ ಪತ್ರ ತೊಗೋಬೇಕಾಗ್ತೈತಿ ಇವರು, ಕೃಷಿ ಕಾರ್ಮಿಕರ ದೃಢೀಕರಣ ಪತ್ರ. ಆಮೇಲೆ ಫಾರ್ಮರ್ಸ್ ಬರ್ತಾರೆ. ಫಾರ್ಮರ್ ಅಂತಂದ್ರೆ ಅವ್ರದ್ದೇ ಸ್ವಂತ ಜಮೀನಿದ್ದು
ತಮ್ಮ ಜಮೀನಲ್ಲಿ ತಾವೇ ಕೆಲಸ ಮಾಡ್ತಿರ್ತಾರಲ್ಲ ಅವರಂತೂ 100% ಎಲಿಜಿಬಲ್ ಆಗೇ ಆಗ್ತಾರೆ. ಇಲ್ಲಿ ಸ್ವಂತ ಜಮೀನು ಅಂತಂದ್ರೆ ಅವ್ರ ತಂದೆ ತಾಯಿ ಹೆಸರಿಗೆ, ಸ್ಟೂಡೆಂಟ್ ತಂದೆ ತಾಯಿ ಹೆಸರಿಗೆ ಇರಬೇಕೇನಂತಿಲ್ಲ. ಅಜ್ಜ ಅಜ್ಜಿ ಹೆಸರಿಗೆ ಅಥವಾ ದೊಡ್ಡಪ್ಪ ಚಿಕ್ಕಪ್ಪನ ಹೆಸರಿಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತಂದ್ರೆ ಎಲಿಜಿಬಲ್ ಆಗಿರ್ತಾರೆ. ಇವರೇನಂತಂದ್ರೆ ಒಂದು ವ್ಯವಸಾಯಗಾರರ ದೃಢೀಕರಣ ಪತ್ರ ಅಥವಾ ವ್ಯವಸಾಯಗಾರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ತೊಗೋಬೇಕಾಗ್ತದೆ. ಆಮೇಲೆ ಇಲ್ಲಿ ಜಾಬಲ್ಲಿ ಇರ್ತಾರೆ. ಜಾಬಲ್ಲಿ ಇದ್ದು ಅಗ್ರಿಕಲ್ಚರಿಸ್ಟ್ ಕೋಟಾ ಬೇಕಂತಂದ್ರೆ ಅವ್ರದ್ದು ಜಮೀನು ಇರಬೇಕು. ಜಮೀನ್ದು ಇನ್ಕಮ್ ಏನಿದೆಯಲ್ಲ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಗಿರಬೇಕು. ಜಮೀನು ಇನ್ಕಮ್ ಶುಡ್ ಬಿ ಮೇನ್ ಸೋರ್ಸ್ ಆಫ್ ಇನ್ಕಮ್. ಈ ಥರ 3 ಕ್ಯಾಟಗರಿಯಲ್ಲಿ ಏನಾದರೂ ಇದ್ದರೆ ಅಗ್ರಿಕಲ್ಚರಿಸ್ಟ್ ಕೋಟಾಗೆ ಎಲಿಜಿಬಲ್ ಆಗಿರ್ತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ತಗೋಬೇಕಾಗ್ತದೆ. ಓಕೆ, ಇದು ಏನಂತಂದ್ರೆ ಯಾರು ಎಲಿಜಿಬಲ್ ಆಗ್ತಾರೆ ಅಂತೇಳಿ. ಇನ್ನು ಎಲಿಜಿಬಲ್ ಯಾರ್ಯಾರು ಇರ್ತಾರಲ್ಲ ಅವ್ರಿಗೆ ಪ್ರಾಕ್ಟಿಕಲ್ ಟೆಸ್ಟ್ ಇರ್ತೈತಿ 200 ಮಾರ್ಕ್ಸಿಂದ. ಅದರದ್ದೊಂದು ಸಪ್ರೇಟ್ ವಿಡಿಯೋನ ಕೂಡ ನಾನು ಮಾಡ್ತೇನೆ. ಈಗ ಮೆರಿಟ್ ಪ್ರಿಪ್ರೇಷನ್ ಹೆಂಗೆ ಮಾಡ್ತಾರೆ ನೋಡೋಣಂತ. ಅಗ್ರಿಕಲ್ಚರಿಸ್ಟ್ ಕೋಟಾದವ್ರದ್ದು ಮೆರಿಟ್ ಹೆಂಗೆ ಕೊಡ್ತಾರೆ, ಯಾವ್ಯಾವ ಥರ ಮಾರ್ಕ್ಸ್ ಎಲ್ಲಿಂದ ಎಷ್ಟೆಷ್ಟು ಪರ್ಸೆಂಟೇಜ್ ತೊಗೊತಾರೆ ಅಂಥೇಳಿ ಇಲ್ಲಿ ನೋಡೋದಾದ್ರೆ ಟೋಟಲ್ ಏನಂತಂದ್ರೆ 2 ಥರದ ರ್ಯಾಂಕ್ ಬರ್ತಾವೆ. ಒಂದು ಜನರಲ್ ಆಗಿರ್ತಕ್ಕಂಥ ಕೋಟಾದ ರ್ಯಾಂಕ್ ಅಗ್ರಿಕಲ್ಚರ್, ನಂತರ ಇನ್ನೊಂದು ಅಗ್ರಿಕಲ್ಚರಿಸ್ಟ್ ಕೋಟಾ ರ್ಯಾಂಕ್. ಒಂದು ಜನರಲ್ ಆಗಿ ಎಲ್ಲರಿಗೂ ಕಾಮನ್ ಆಗಿ ಕೊಡ್ತಕ್ಕಂಥ ರ್ಯಾಂಕ್ ಬೇರೆಯೇ. ಈಗ ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಿರಲ್ಲ ಅಗ್ರಿಕಲ್ಚರಿಸ್ಟ್ ಕೋಟಾದವ್ರು ಅವ್ರದ್ದೊಂದು ರ್ಯಾಂಕ್ ಬೇರೆ ಇರ್ತೈತಿ. ಅದ್ರೊಳಗೆ ಟೋಟಲ್ 2 ಥರ ರ್ಯಾಂಕ್ ಬರ್ತಾವೆ. ಒಂದು ಅಗ್ರಿದು, ನಂತರ ಇನ್ನೊಂದು ವೆಟರ್ನರಿ ರ್ಯಾಂಕ್ ಅಂತ ಕೊಡ್ತಾರೆ ಅವರು. ಅಗ್ರಿ ರ್ಯಾಂಕ್ ಅಂತಂದ್ರೆ ಅದರೊಳಗೆ ಸಾಕಷ್ಟು ಕೋರ್ಸ್ ಬರ್ತಾವೆ. ಇಲ್ಲಿ ಯಾವ್ಯಾವ ಬರ್ತಾವೆ ಅಂತಂದ್ರೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಸಿರಿಕಲ್ಚರ್, ಕಮ್ಯುನಿಟಿ ಸೈನ್ಸ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಅಗ್ರಿ ಬಿಸ್ನೆಸ್, ಫುಡ್ ಟೆಕ್ನಾಲಜಿ, ಡೈರಿ ಟೆಕ್ನಾಲಜಿ, ಫಿಶರಿ ಸೈನ್ಸ್ ಎಲ್ಲ ಅಗ್ರಿಕಲ್ಚರ್ ರ್ಯಾಂಕಲ್ಲಿ ಬರ್ತೈತಿ. ರಿಮೈನಿಂಗ್ ವೆಟರ್ನರಿ ಒಂದು ಮಾತ್ರ ಏನಂತಂದರೆ ಈ ವೆಟರ್ನರಿ ರ್ಯಾಂಕ್ ಅಂತ ಕೊಡ್ತಾರೆ. ಒಂದು ರ್ಯಾಂಕಲ್ಲಿ ನಿಮಗೆ ಇರ್ತೈತಿ. ಇಲ್ಲಿ ಅಗ್ರಿಕಲ್ಚರ್ ರ್ಯಾಂಕಲ್ಲಿ PUC ಇಂದ PCMB 4 ಕನ್ಸಿಡರ್ ಮಾಡ್ತಾರೆ. ವೆಟರ್ನರಿ ರ್ಯಾಂಕಲ್ಲಿ PCB ಇಂಗ್ಲೀಷ್ ಪಾಸಾಗಿರ್ಬೇಕು, ತೊಗೊಂಡಿರ್ಬೇಕು. PCB ಆನಂತರ ಇಂಗ್ಲೀಷ್ ಮಿನಿಮಮ್ 50% ಆಗಿರ್ಬೇಕು 4 ಸೇರಿ. SC ST ಅದರ್ ಕಾಸ್ಟ್ ಇದ್ರೆ ಅಂದರೆ 2A through B 2B 3A 3B ಅವ್ರು ಇದ್ರೆ ಅಂತಂದ್ರೆ 40% ಆಗಿರ್ಬೇಕು. ಇದೇನಂತಂದ್ರೆ ಬೇಸಿಕ್ ರಿಕ್ವೈರ್ಮೆಂಟ್. ಅಗ್ರಿ ಅದು ಬೇರೆ ಕೋರ್ಸ್ ತೊಗೋಬೇಕಂತಂದ್ರೆ PUC ಒಳಗೆ PCMB ತೊಗೊಂಡಿರ್ಬೇಕು. ವೆಟರ್ನರಿ ತೊಗೋಬೇಕಂತಾರೆ PCB ಆನಂತರ ಇಂಗ್ಲೀಷ್ ತೊಗೊಂಡಿರಲೇಬೇಕು. ಇಲ್ಲಿ 2 ರ್ಯಾಂಕ್ ಕೊಡ್ತಾರೆ ಅಂತ ಹೇಳಿದೆ. ಒಂದು ಜನರಲ್ ರ್ಯಾಂಕ್, ಇನ್ನೊಂದು ಅಗ್ರಿಕಲ್ಚರಿಸ್ಟ್ ಕೋಟಾ ರ್ಯಾಂಕ್. ಜನರಲ್ ರ್ಯಾಂಕಲ್ಲಿ ನಿಮ್ಮ PUC ಮಾರ್ಕ್ಸ್, CET ಮಾರ್ಕ್ಸ್, PCMB ಎರಡು 50% ತೊಗೊತಾರೆ ಜನರಲ್ ಕೋಟಾದಲ್ಲಿ. ವೆಟರ್ನರಿಗೆ ಬರೋದಾದ್ರೆ CET ಇಂದ PCB ಮಾತ್ರ ತೊಗೊತಾರೆ. ಅಗ್ರಿಕಲ್ಚರಿಸ್ಟ್ ಕೋಟಾ ಅಲ್ಲ, ಜನರಲ್ ಕೋಟಾದಲ್ಲಿ. ಇನ್ನು ಅಗ್ರಿಕಲ್ಚರಿಸ್ಟ್ ಕೋಟಾಕ್ಕೆ ಬಂದರೆ ಅಂತಂದರೆ ಅಗ್ರಿ ರ್ಯಾಂಕಲ್ಲಿ ನಿಮ್ಮ 25% ಮಾರ್ಕ್ಸ್ ಫ್ರಮ್ PCMB PUCದು, QN ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂದರೆ PUCದು, CET ಇಂದ 25%, ಪ್ರಾಕ್ಟಿಕಲಿಂದನೇ 50% ತೊಗೊತಾರೆ. ಇದು ವೆರಿ ಇಂಪಾರ್ಟೆಂಟ್ ಐತಿ. ಪ್ರಾಕ್ಟಿಕಲಿಂದನೇ 50% ಮಾರ್ಕ್ಸ್ ತೊಗೊತಾರೆ. ಆಮೇಲೆ ಮಿನಿಮಮ್ 50% ತೊಗೊಂಡಿರ್ಬೇಕು ಪ್ರಾಕ್ಟಿಕಲ್ ಒಳಗೆ ಮಾರ್ಕ್ಸ್. ಅಂದರೆ 200 ಮಾರ್ಕ್ಸಿಗೆ ಏನು ಎಕ್ಸಾಮ್ ಇರ್ತೈತಿಲ್ಲ ಅದರಲ್ಲಿ 100 ಮಾರ್ಕ್ಸ್ ಮಿನಿಮಮ್ ತೊಗೊಂಡಿರಲೇಬೇಕು ಅಗ್ರಿಗೆ. ಇನ್ನು ವೆಟರ್ನರಿಗೆ ಅಂತಂದರೆ ಈಗ PUC ಕನ್ಸಿಡರ್ ಮಾಡೋದಿಲ್ಲ. PCB CETದು ಪ್ರಾಕ್ಟಿಕಲ್ ಎಕ್ಸಾಮ್ ಎರಡು 50% ತೊಗೊಂಡು ರ್ಯಾಂಕನ್ನು ಕೊಡ್ತಾರೆ. ಸೊ ಇಲ್ಲಿ ಮಿನಿಮಮ್ 50% ನೀವು ಪ್ರಾಕ್ಟಿಕಲ್ ಒಳಗೆ ಮಾರ್ಕ್ಸ್ ತೊಗೊಳ್ಳೇಬೇಕು. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ PUCಗೆ ಏನು ಇಂಪಾರ್ಟೆನ್ಸ್ ಇದೆ ಅಲ್ಲ, CETಗೆ PUC ಕ್ವಾಲಿಫೈಯಿಂಗ್ ಎಕ್ಸಾಮಿಗೆ ಅದರದ್ದು ಈಕ್ವಲ್ ವೇಟೇಜ್ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಕೂಡ ಇದೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಒಂದು ಸ್ಮಾಲ್ ಅಷ್ಟೇ ಸ್ವಲ್ಪ ಇನ್ಫಾರ್ಮೇಷನ್ ಇದೆ. ಪ್ರಾಕ್ಟಿಕಲ್ ಎಕ್ಸಾಮ್ ಅಂದರೆ ಏನಿರ್ತೈತಿ, ಇಲ್ಲಿ ಟೈಮ್ ಡ್ಯೂರೇಷನ್ ನೋಡೋದಾದ್ರೆ ಆಲ್ಮೋಸ್ಟ್ 20 ಮಿನಿಟ್ಸ್ ಒಳಗೆ ಎಕ್ಸಾಮ್ ಮುಗೀತೈತಿ. 50 ಕ್ವಶನ್ ಇರ್ತಾವೆ. ಒಂದು ಕ್ವಶನ್ಗೆ 4 ಮಾರ್ಕ್ಸ್, 200 ಮಾರ್ಕ್ಸ್ ಆಗ್ತೈತಿ ಟೋಟಲ್. ಇದು ಬೇಸಿಕ್. ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ದೊಳಗೆ ಇರ್ತೈತಿ ಪ್ರಾಕ್ಟಿಕಲ್ ಎಕ್ಸಾಮ್. ಆಪ್ಷನ್ಸ್ ಇರ್ತಾವೆ. OMR ಶೀಟಲ್ಲಿ ಟಿಕ್ ಮಾಡೋದು ಇರ್ತೈತಿ. ABCD ಅಂತ ಇರ್ತಾವೆ, ಟಿಕ್ ಮಾಡೋದು ಇರ್ತದೆ. ಆಮೇಲೆ ಮಿನಿಮಮ್ 50% ತೊಗೋಬೇಕು. ಕರ್ನಾಟಕದೊಳಗೆ ಒಂದು 12-13 ಸೆಂಟರ್ಸ್ ಅದಾವೆ. ನೀವು ಎಕ್ಸಾಮಲ್ಲಿ ಹೋಗಿ ಬರಿಬೋದು. ಹಳೆ ಸೆಂಟರ್ಸ್ ಈ ವರ್ಷ ಸ್ವಲ್ಪ ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು. ಇನ್ನೂ ನೋಟಿಫಿಕೇಷನ್ ಬಂದಿಲ್ಲ. ಒಂದು ಸಲ ನೋಟಿಫಿಕೇಷನ್ ಬಂದ ನಂತರ ಇನ್ನೊಂದು ಕ್ಲಿಯರ್ ಆಗಿರ್ತಕ್ಕಂಥ ಒಂದು ವಿಡಿಯೋನ ನಾನು ಮಾಡ್ತೀನಿ ಸೆಂಟರ್ಸ್ ಮೇಲೆ. ಆಮೇಲೆ ಪ್ರಿಪ್ರೇಷನ್ ಸಪೋರ್ಟ್ ಫ್ರಮ್ ಅಗ್ರಿಲೈನ್ ಧಾರವಾಡ. ಆಲ್ರೆಡಿ ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ ನಿಮಗೆ. ವಿ ಆರ್ ನಂಬರ್ 1 ಆ್ಯಂಡ್ ಮೋಸ್ಟ್ ಟ್ರಸ್ಟೆಡ್ ಸಿನ್ಸ್ 16 ಇಯರ್ಸ್. ಇದು 16ನೇ ವರ್ಷ.
ವಿ ಹ್ಯಾವ್ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಕ್ಲಾಸಸ್. ನಿಮ್ಗೆ ಆನ್ಲೈನ್ ಬೇಕಂದ್ರೆ ಆನ್ಲೈನ್ ಅದಾವೆ, ಆಫ್ಲೈನ್ ಬೇಕಂದ್ರೆ ಆಫ್ಲೈನು ಅದಾವೆ, ಬುಕ್ ಬೇಕಂದ್ರೆ ಬುಕ್ಕು ಅದ. ಆ್ಯಪ್ ಐತಿ, ಅಗ್ರಿಲೈನ್ ಆ್ಯಪ್ ಐತಿ. ಆಮೇಲೆ ವಿ ಹ್ಯಾವ್ ಓನ್ ಸ್ಟಡಿ ಮೆಟೀರಿಯಲ್ ರಿಟನ್ ಬೈ ಮೀ, ಪ್ರಾಕ್ಟಿಕಲ್ ಅಗ್ರಿಕಲ್ಚರ್. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಸ್ಪೆಷಲಿ ಅಗ್ರಿಕಲ್ಚರ್ ಕ್ಲಾಸ್ ಬಗ್ಗೆ ಬೇಕಂತಂದ್ರೆ ನನಗೆ ನೀವು ಕಾಂಟ್ಯಾಕ್ಟ ಮಾಡಬಹುದು. ಓಕೆ, ನೆಕ್ಸ್ಟ್ ಇನ್ನೂ ಸಾಕಷ್ಟು ವಿಡಿಯೋಸನ್ನು ನಾನು ಮಾಡ್ತಿರ್ತೀನಿ. ಕಮೆಂಟ್ ಒಳಗೆ ಹೇಳ್ರಿ ಯಾವ ಥರ ವಿಡಿಯೋ ಬೇಕು ನಿಮ್ಗೆ ಅಂತೇಳಿ. ಅದೇ ಥರದಾದಂಥ ವಿಡಿಯೋಗಳನ್ನು ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವರ್ಷ ಸಾಕಷ್ಟು ವಿಡಿಯೋವನ್ನು ಅಪ್ಲೋಡ್ ಮಾಡೋ ಒಂದು ಪ್ಲ್ಯಾನ್ ಇದೆ. ಸೊ ನಿಮ್ಮ ಸಪೋರ್ಟ್ ಇತ್ತಂದ್ರೆ ವಿಲ್ ಡೆಫಿನೆಟ್ಲಿ ಅಪ್ಲೋಡ್ ಸೋ ಮೆನಿ informative videos. Thank you.